ಸೊ ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ 2025. ಎಲ್ಲರಿಗೂ ಕೂಡ ಹ್ಯಾಪಿ ಸಕ್ಸಸ್ ಪ್ರಾಸ್ಪರಿಟಿ ಎಲ್ಲ ಕೂಡ ನಿಮ್ಗೆ ಸಿಕ್ಲಿ. ಈ ಹೊಸ ವರ್ಷದ ಇದು ನನ್ನ ಫಸ್ಟ್ ವ್ಲಾಗ್, ಲೈಕ್ ಲಾಂಗ್ ವ್ಲಾಗ್. ಶಾರ್ಟ್ಸ್ ವಿಡಿಯೋಸ್ ಆಲ್ರೆಡಿ ಪೋಸ್ಟ್ ಮಾಡಿದೀನಿ. ಸೊ ಯಾರ್ಯಾರು ಇನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಹೋಗಿ ಚೆಕ್ ಮಾಡಿ. ತಮ್ಲೈನ್ ಆಲ್ರೆಡಿ ನೋಡಿದೀರಾ ವಿಷನ್ ಬೋರ್ಡ್ ಬಗ್ಗೆ. ಯಾಕೆ ನಾನು ಈ ಟಾಪಿಕ್ ನ ಪಿಕ್ ಮಾಡಿದೀನಿ ಅಂದ್ರೆ, ವರ್ಷ ಪೂರ್ತಿ ನಾನು ತುಂಬಾ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಪರ್ಸನಲಿ ನನಗೆ ಯಾವ್ದು ಪರ್ಸನಲಿ ಕನೆಕ್ಟ್ ಆಗಿದೆ, ಯಾವ್ದು ನಾನ್ ಫಾಲೋ ಮಾಡ್ತಾ ಇದ್ದೀನಿ, ಅಥವಾ ನಾನು ಲೈಕ್ ಫುಡ್ ಬ್ಲಾಗ್ ಅಂದ್ರೆ ನಾನು ಎಲ್ಲಿ ಪರ್ಸನಲ್ ಆಗಿ ಹೋಗಿ ಫುಡ್ ನ ಟ್ರೈ ಮಾಡ್ತಾ ಇದ್ದೀನಿ, ಅಥವಾ ಫುಡ್ ಟ್ರೈ ಮಾಡಿದ್ರೆ ಯಾವ್ದು ಬೆಸ್ಟ್. ಸೊ ಎವ್ರಿಥಿಂಗ್ ವಿಚ್ ಇಸ್ ರಿಲೇಟೆಡ್, ಮೋರ್ ರಿಲೇಟೆಡ್ ವಿಡಿಯೋಸ್ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಹೇಗೆ ಬರುತ್ತೆ ಅಂದ್ರೆ, ಜಸ್ಟ್ ಆ ಥಮ್ಸ್ ಅಪ್ ನ ಕ್ಲಿಕ್ ಮಾಡಿ ಅಂಡ್ ಆ ಸಬ್ಸ್ಕ್ರೈಬ್ ಬಟನ್ಗೆ ಏನು ಚಾರ್ಜಸ್ ಇಲ್ಲ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್. ಸೊ ವಿಡಿಯೋಗೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಡಿಸೆಂಬರ್ 2024 ಡಿಸೆಂಬರ್ ಮಂತ್ ಅಲ್ಲಿ, ಲೈಕ್ ಮಂತ್ ಇನ್ನೇನ್ ಎಂಡ್ ಆಗ್ತಿದೆ ಅಂದ್ರೆ, ಬರೀ ವಿಷನ್ ಬೋರ್ಡ್ ಇದೇ ಕಾನ್ಸೆಪ್ಟ್ ಬರ್ತಾ ಇರುತ್ತೆ. ತುಂಬಾ ಜನ ಅದನ್ನ ನಾವು ರೀಲ್ಸ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಬಟ್ ನಿಜ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಅಗೇನ್ ಅಲ್ಲೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. 3-4 ಇಯರ್ಸ್ ಮುಂಚೆ ನಾನು ಕೂಡ ಈ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದೆ. ಒಂದು ಡೌಟ್ ಮೈಂಡ್ ಸೆಟ್ ಅಲ್ಲೇ ಸ್ಟಾರ್ಟ್ ಮಾಡಿದೆ, ನೋಡೋಣ ಹೆಂಗ್ ಇರ್ಬೋದು, ಯಾವ ತರ ಅನ್ನೋದು. ಸೊ ಇದು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಮ್ಯಾನಿಫೆಸ್ಟೇಷನ್ ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮೇನ್ ಕಾನ್ಸೆಪ್ಟ್ ಇದೆ, ನಂಬಿ ಯೂನಿವರ್ಸ್ ಗೆ ಬಿಡಿ, ಲೈಕ್ ಹ್ಯಾವ್ ದಟ್ ಬಿಲೀವ್ ಅಂಡ್ ಟ್ರಸ್ಟ್ ಇನ್ ದಿ ಪ್ರಾಸೆಸ್ ಅನ್ನೋ ತರ. ಸೊ ಅದೇ ತರದಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದೆ. ಅದರಿಂದ ನನಗೆ ಈ ವಿಷನ್ ಬೋರ್ಡು ಕನೆಕ್ಷನ್ ಆಯ್ತು. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಾನು ಲಾಸ್ಟ್ 3 ಇಯರ್ಸ್ ಇಂದ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೀನಿ. ಇದು ಜಸ್ಟ್ ಹೇಳ್ಬೇಕು ಅನ್ನೋ ಅಥವಾ ಕಂಟೆಂಟ್ ಕ್ರಿಯೇಟ್ ಅಲ್ಲ, ಇಟ್ಸ್ ಟ್ರೂ ಫ್ಯಾಕ್ಟ್. ವಿಷನ್ ಬೋರ್ಡ್ ನ ನೀವು ಮಾಡಿ, ನಿಮ್ಗೆ ಏನ್ ಬೇಕೋ ಅದು ವಿಷನ್ ಬೋರ್ಡ್ ಮಾಡಿ ಹಾಕಾದ್ಮೇಲೆ ಇಟ್ ವಿಲ್ ಹ್ಯಾಪನ್. ಬಟ್ ಅದಕ್ಕೆ ನಂಬಿಕೆ ಇರಬೇಕು ಅಂಡ್ ಆಕ್ಷನ್ಸ್ ಕೂಡ ಇಂಪಾರ್ಟೆಂಟ್. ಸುಮ್ನೆ ಏನೋ ಹೋಗಿ ಫೋಟೋಸ್ ಪೋಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತಾನಾಗ್ ತಾನೇ ಆಗ್ಬಿಡುತ್ತೆ ಅನ್ನೋದಿಲ್ಲ. ಬಟ್ ಅದಕ್ಕೆ ತಕ್ಕಾಗೆ ನಾವು ಆಕ್ಷನ್ಸ್ ತಗೊಂಡ್ರೆ ಇಟ್ ವಿಲ್ ಹ್ಯಾಪನ್. ಸೊ ನಾನು ಇಲ್ಲಿ ನನ್ನ ಎಷ್ಟೊಂದು ವಿಷನ್ ಬೋರ್ಡ್ ಎವ್ರಿ ಇಯರ್ ಚೇಂಜ್ ಮಾಡ್ತಾ ನಾನು ಅದು ಬಿಸಾಕ್ತಿದ್ದೆ. ಬಟ್ ಇಲ್ಲಿ ನಾನು ಸ್ವಲ್ಪ ನನ್ನ ಹತ್ರ ಇದ್ದಿರೋದನ್ನ ಪ್ರೀವಿಯಸ್ ಇಯರ್ದು ನನ್ನ ವಿಷನ್ ಬೋರ್ಡ್ ಫ್ಯೂ ಕ್ಲಿಪ್ಸ್ ತೋರಿಸ್ತಾ ಇದ್ದೀನಿ. ಸೊ ಮಿಕ್ಕಿರೋದೆಲ್ಲ ನನ್ನ ಫೋಟೋಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಶೋಯಿಂಗ್ ಬಿಟ್. ಸೊ ಇದು ನಿಜ ಆಗುತ್ತೆ ಖಂಡಿತ. ಲೈಕ್ ಯು ಕ್ಯಾನ್ ಸಿ, ನಾನು ತಿರುಪತಿಗೆ ಎಷ್ಟು ವರ್ಷದಿಂದ ಹೋಗ್ಬೇಕು ಅನ್ಕೊಂತಿದ್ದೆ, ಅದು ಆಗ್ತಿರ್ಲಿಲ್ಲ. ಸೊ ನಾನು 2 ಇಯರ್ಸ್ ಬಿಫೋರ್ ಹೋಗ್ಬಿಟ್ಟು ಬಂದೆ. ಅಂಡ್ ಅದ್ರ ಜೊತೆ ಮೈಸೂರಿಗೂ ಅಷ್ಟೇ ಎಷ್ಟೊಂದ್ಸಲಿ ಹೋಗ್ಬೇಕು ಅನ್ಕೊಂತಿದ್ದೆ, ಅದು ಆಗ್ತಿರ್ಲಿಲ್ಲ. ಸೊ ನಾನು ಎವ್ರಿ ಇಯರ್ ಇದೆರಡು ಟೆಂಪಲ್ ನ ಮ್ಯಾಂಡೇಟರಿ ಆಗಿ ನಾನು ನನ್ನ ವಿಷನ್ ಬೋರ್ಡ್ ಅಲ್ಲಿ ಹಾಕೊಂತೀನಿ. ಅಂಡ್ ಅದ್ರ ಜೊತೆ ಟ್ರಾವೆಲ್ ಮಾಡೋದು, ವಿಚ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಸೊ ಟ್ರಾವೆಲಿಂಗ್ ಅಲ್ಲೂ ಅಷ್ಟೇ, ನಾನು ಪ್ಯಾರಿಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಆಕ್ಚುಲಿ ಪ್ಯಾರಿಸ್ಗೆ ಹೋಗ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಡಿಸ್ನಿ ಲ್ಯಾಂಡ್ ಗೆ ಹೋಗ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಡಿಸ್ನಿ ಲ್ಯಾಂಡ್ ಕೂಡ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ವಿಷನ್ ಬೋರ್ಡ್ ಅಲ್ಲಿ ಹಾಕ್ತೆ. ಬಟ್ ಅದಕ್ಕೆ ನಾನು ಆಸ್ ಐ ಮೆನ್ಷನ್, ಸುಮ್ನೆ ಹಾಕಿದ ತಕ್ಷಣ ಆಗಲ್ಲ, ಅದಕ್ಕೆ ಕೆಲಸ ಮಾಡಿದೀನಿ ಕೂಡ. ಸೊ ಪ್ರೀವಿಯಸ್ ನನ್ನ ವರ್ಕ್ ಇದ್ರಲ್ಲಿ ಕೂಡ ನಾನು ಮಾಡಿದಕ್ಕೆ ಐ ಹ್ಯಾಡ್ ಬೀನ್ ಟು ಪ್ಯಾರಿಸ್. ಸೊ ಪ್ಯಾರಿಸ್ ಅಲ್ಲಿ ನಾನು ಅಗೇನ್ ಅಲ್ಲೂ ಕೂಡ ಒಂದು ಮ್ಯಾಜಿಕ್ ಹ್ಯಾಪನ್, ವಿಚ್ ಇಸ್ ಡಿಸ್ನಿ ಲ್ಯಾಂಡ್. ಅಲ್ಲೂ ಕೂಡ ಹೋಗಿ ಬಂದಿದ್ದೀನಿ. ಅಂಡ್ ಮುಂಬೈಗೆ ಹೋದೆ, ಅದು ನನ್ನ ವಿಷನ್ ಬೋರ್ಡ್ ಅಲ್ಲಿ ಇತ್ತು, ಮುಂಬೈಗೆ ಹೋಗ್ಬೇಕು ಅನ್ನೋದು. ಸೊ ಮುಂಬೈ ಕೂಡ ಪೋಸ್ಟ್ ಮಾಡಿದ್ದೆ. ಅಂಡ್ ಹೆಲ್ತಿ ಫುಡ್, ಫಿಟ್ನೆಸ್, ಇದೆಲ್ಲ ಕೂಡ ನಾನು ನನ್ನ ವಿಷನ್ ಬೋರ್ಡ್ ಅಲ್ಲಿ ವಿಜುವಲೈಸ್ ಮಾಡ್ಕೊಂಡು, ನನಗಿದು ಈ ವರ್ಷದಲ್ಲಿ ಇದು ಬೇಕು, ಈ ವರ್ಷದಲ್ಲಿ ಇದು ಹಿಂಗ ಆಗ್ಬೇಕು ಅನ್ಕೊಂಡು ನಾನು ಪ್ಲಾನ್ ಮಾಡಿ ನನ್ನ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಿದ್ದೆ. ಸೊ ಇವಾಗ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂದ್ರೆ, ಇದು ವಿಷನ್ ಬೋರ್ಡ್ ಹೇಗ್ ಕ್ರಿಯೇಟ್ ಮಾಡೋದು, ಏನ್ ಬೇಕಿದೆ? ಫಸ್ಟ್ ಥಿಂಗ್, ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಕ್ಕಿಂತ ಮುಂಚೆ ನಿಮಗೆ 1 hour ಟೈಮ್ ನೀವು ತಗೊಬೇಕು. ಟೇಕ್ ಸಮ್ ಟೈಮ್. ಯಾರು ಇರಬಾರ್ದು. ಅದು ನಿಮಗೆ ಮನೇಲಿ ಟೈಮ್, ಕಿಚನ್ ಅಲ್ಲಿ ಟೈಮ್ ಸಿಗ್ಬೋದು, ಇಲ್ಲ ಕಿಚನ್ ಅಲ್ಲಿ ಸೈಲೆನ್ಸ್ ಇರ್ಬೋದು, ಇಲ್ಲ ದೇವಸ್ಥಾನದಲ್ಲಿ, ಇಲ್ಲ ಯಾವುದೇ ನಿಮ್ಮ ಸ್ಪಿರಿಚುವಲ್ ಜಾಗದಲ್ಲಾಗಿರ್ಲಿ. ಐ ಓನ್ಲಿ ಟೆಲ್ ಯು, ಅಥವಾ ನೀವು ಒಂದು ಕೆಫೆಗೆ ಹೋಗಿ, ಇಲ್ಲ ಯಾವ್ದನ್ನ ಹೋಟ್ಲಿಗೆ ಹೋಗಿ ಒಂದು ಬುಕ್ ಪೆನ್ ತಗೊಳ್ಳಿ. ಬುಕ್ ಪೆನ್ ತಗೊಂಡು ಈ ವರ್ಷ ಪೂರ್ತಿ ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಓಕೆ. ಸೊ ನಾನು ಈ ವರ್ಷ ಯಾವ ತರ ಮಾಡಿದೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಟೇಕ್ ಇಟ್ ಇನ್ ಎ ಡಿಫ್ರೆಂಟ್ ಕಾರ್ನರ್ಸ್. ಲೈಕ್ ಎಕ್ಸಾಂಪಲ್, ನಿಮ್ಮ ಕರಿಯರ್ ಅಲ್ಲಿ ನಿಮಗೆ ಏನ್ ಬೇಕು, ಅದು ಹೋಮ್ ಮೇಕರ್ ಆದ್ರೂ ಕೂಡ ಯು ಕ್ಯಾನ್ ಬಿಲ್ಡ್ ಯೋರ್ ಕರಿಯರ್. ಅದು ಸ್ಟೂಡೆಂಟ್ ಆಗ್ಲಿ, ಯು ಕ್ಯಾನ್ ಸ್ಟಾರ್ಟ್ ಯೋರ್ ಕರಿಯರ್ ಆಲ್ಸೋ. ಸೊ ಕರಿಯರ್ ಅಲ್ಲಿ ಏನ್ ಬೇಕು? ನೆಕ್ಸ್ಟ್, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಹೆಲ್ತ್.
ಹೆಲ್ತ್ ಅಲ್ಲಿ ನಿಮ್ಗೆ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಲ್ತ್ ಅಲ್ಲಿ ಚೆನ್ನಾಗಿ ನೀರ್ ಕುಡಿಯೋದು ಕೂಡ ಒಂದು ಪಾರ್ಟ್ ಆಫ್ ಹೆಲ್ತಿ ರೋಟೀನ್. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಹೆಲ್ತ್ ಒಂದು. ನೆಕ್ಸ್ಟ್ ಫಿನಾನ್ಷಿಯಲ್. ಈ ವರ್ಷದಲ್ಲಿ ನೀವು ಎಷ್ಟು ದುಡಿಬೇಕು, ಇಲ್ಲ ಎಷ್ಟು ಸೇವಿಂಗ್ಸ್ ಮಾಡಬೇಕು, ಅದೊಂದು ಪಾರ್ಟ್. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ, ಅದು ನಿಮ್ಮ ಫ್ಯಾಮಿಲಿ ಜೊತೆ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಎನಿ ಲವ್ಡ್ ಒನ್ಸ್ ಜೊತೆ ರಿಲೇಶನ್ಶಿಪ್ ಇರ್ಬೋದು, ಹೇಗೆ ಬಿಲ್ಡ್ ಮಾಡ್ಬೇಕು, ಇಲ್ಲ ಅವ್ರ ಜೊತೆ ಹೇಗೆ. ಅಂಡ್ ಈ ತರ ಸೆಕ್ಟರ್ ನ ಚೂಸ್ ಮಾಡ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಬಟ್ ನಿಮಗೆ ಯಾವ ಪಾರ್ಟ್ ಅಲ್ಲಿ ಬೇಕೋ ಆ ಪಾರ್ಟ್ಸ್ ನ ನೀವು ಚೆಕ್ ಮಾಡ್ಬೋದು. ನನ್ಗೆ ಇಷ್ಟೊಂದೆಲ್ಲ ಗೊತ್ತಿಲ್ಲ, ನನ್ಗೆ ಐಡಿಯಾ ಸಿಗ್ತಿಲ್ಲ ಅಂದ್ರೂ ಜಸ್ಟ್ ರ್ಯಾಂಡಮ್ ಆಗಿ ಈ ವರ್ಷದಲ್ಲಿ ನಿಮಗೆ ಏನ್ ಬೇಕು ಅನ್ನೋದನ್ನ ನೀವು ಫಸ್ಟ್ ಕುತ್ಕೊಂಡು ಐ ವಿಲ್ ಟೆಲ್ ಯು, ಇವನ್ ಸಿಲ್ಲಿ ಥಿಂಗ್ಸ್ ಕೂಡ ನೀವು ಜಸ್ಟ್ ಬರ್ಕೊಂಡು ಹೋಗಿ. ನನಗೆ ಈ ವರ್ಷ ಪೂರ್ತಿ ನಾನು ಚಾಕ್ಲೇಟ್ ತಿನ್ನೋದ್ ನಿಲ್ಲಿಸ್ಬೇಕು, ಆಮೇಲೆ ಈ ವರ್ಷ ನಾನು ಇಷ್ಟು ಕೆಜಿ ಇಳಿಸ್ಬೇಕು, ಈ ವರ್ಷ ನಾನು ಕುಕಿಂಗ್ ಕಲಿಬೇಕು, ಈ ವರ್ಷ ನಾನು ಯಾವ್ದೋ ಎಲ್ಲೋ ಅನ್ಕೊಂಡಿರ್ತೀರ, ಈ ಜಾಗಕ್ಕೆ ಹೋಗ್ಬೇಕು, ಈ ಜಾಗಕ್ಕೆ ಹೋಗ್ಬೇಕು, ಈ ರೆಸ್ಟೋರೆಂಟ್ ಹೋಗ್ಬೇಕು, ಇಲ್ಲ ಈ ತರ ಏನೋ ಟ್ರೈ ಮಾಡ್ಬೇಕು ಅನ್ಕೊಂಡು, ಲೈಕ್ ಗಾಡಿ ಕಲಿಯೋದು, ಅದನ್ನ ಟ್ರೈ ಮಾಡ್ಬೇಕಾ. ಸೊ ವಾಟ್ ಯು ವಾಂಟ್ ಅದನ್ನ ಪೂರ್ತಿ ಲಿಸ್ಟ್ ಮಾಡ್ಕೊಂಬೇಡಿ. ಅಥವಾ ನಾನು ಈ ವರ್ಷದೊಳಗೆ ಈ ತರ ಒಂದೇನೋ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಏನೋ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕು, ಇಲ್ಲ ನನ್ ಜಾಬ್ಗೆ ಹೋಗ್ಬೇಕು, ಇಲ್ಲ ನಾನು ಜಾಬ್ ಅಲ್ಲಿ ಇದೀನಿ ಅಂದ್ರೆ ಈ ಪೊಸಿಷನ್ ಅಲ್ಲಿ ಇರ್ಬೇಕು. ಸೊ ಏನ್ ನಿಮಗ್ ಮನ್ಸಿಗೆ ಬೇಕು ಅನ್ನೋದಿರುತ್ತೆ ಅದು ಈ ವರ್ಷದಲ್ಲಿ. ಬಿ ರಿಯಲಿಸ್ಟಿಕ್ ಆಲ್ಸೋ. ಸುಮ್ನೆ ರ್ಯಾಂಡಮ್ ಆಗಿ ನಾನು ರೋಲ್ಸ್ ರಾಯಲ್ಸ್ ತಗೋಬೇಕು ಹಾಕಿ, ಬಟ್ ಅದು ಆ ಪೊಸಿಷನ್ ಅಲ್ಲಿ, ಆ ಪ್ರಾಸೆಸ್ ಅಲ್ಲಿ ನೀವು ಹಂಗೆ ವರ್ಕ್ ಕೂಡ ಮಾಡೋ ತರ ಇದ್ರೆ 100% ಹಾಕಿ. ನಾನು ಯಾರನ್ನೂ ಇಲ್ಲಿ ಹಾಕಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತಿಲ್ಲ, ಬಟ್ ಖಂಡಿತ ಅದನ್ನು ಡ್ರೀಮ್ ಇರ್ಬೇಕು. ಬಟ್ ಬಿ ರಿಯಲಿಸ್ಟಿಕ್. 1 year ಒಳಗೆ ನಿಮಗೆ ಏನ್ ಬೇಕು ಅನ್ನೋದು. ಸೊ ನಾನು ಇಯರ್ಲಿ ಬೇಸ್ಡ್ ಅಲ್ಲಿ ಮಾಡೋದು. ಸೊ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಲಿಸ್ಟ್ ಔಟ್ ಮಾಡ್ಕೊಂಡಿದ ತಕ್ಷಣ ಅದಕ್ಕೆ ತಕ್ಕಾಗೆ ನೀವು ಫೋಟೋಸ್ನ ಪ್ರಿಂಟ್ ಫಸ್ಟ್ ಗೂಗಲ್ಗೆ ಹೋಗಿ, ಇಲ್ಲ ನೀವೆಲ್ಲ ಪಿಂಟ್ರೆಸ್ಟ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಪಿಂಟ್ರೆಸ್ಟ್ ಆಪ್ ಹೋಗಿ ಅದರ ರಿಲೇಟೆಡ್ ಆಗಿ ಫೋಟೋಸ್ನ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫೋಟೋಸ್ನ ಸರ್ಚ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಅದ್ರ ಪಿಕ್ಚರ್ ರಿಲೇಟೆಡ್ ಸಿಗುತ್ತೆ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಐ ಹೋಪ್ ನೀವೆಲ್ಲರೂ ಕೂಡ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ. ಐ ಹ್ಯಾಡ್ ಅ ವೆರಿ ಲಾಂಗ್ ಹೇರ್. ಸೊ ಈ ವರ್ಷ ನಾನು ಫುಲ್ ಫಿಕ್ಸ್ ಆಗಿದ್ದೀನಿ. ಎನಿಕೋಸ್ ನಾನು ತುಂಬಾ ಲಾಂಗ್ ಹೇರ್ಸ್ ಅಂಡ್ ಈ ತರಾನೇ ಇರ್ಬೇಕು. ನಂದು ಆಕ್ಚುಲಿ ಸ್ಟ್ರೈಟ್ ಹೇರ್ಸ್ ಬಂದ್ಬಿಡುತ್ತೆ ಜಾಸ್ತಿ, ಬಟ್ ವಾಲ್ಯೂಮ್ ನಂದು ಸ್ವಲ್ಪ ಕಡಿಮೆ ಇದೆ. ಸೊ ನಾನು ವಾಲ್ಯೂಮ್ ತರ ನನ್ನ ಹೇರ್ ಕೇರ್ ಮಾಡ್ಕೊಳ್ಳೇಬೇಕು, ಹೇರ್ಸ್ ನ ಇಷ್ಟು ಹೆಲ್ತಿಯಾಗಿ ಇಟ್ಕೊಬೇಕು ಅನ್ನೋದಕ್ಕೆ ಅದಕ್ಕೆ ರಿಲೇಟೆಡ್ ಆಗಿ ಸರ್ಚ್ ಮಾಡಿ ನಾನು ಇದೊಂದು ಫೋಟೋ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದೇನೆ. ಓಕೆನಾ. ಸೊ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ ವಿಚ್ ಇಸ್ ರಿಲೇಟೆಡ್ ಟು ಫಿಟ್ನೆಸ್. ನಾನು ಆಲ್ರೆಡಿ ಸಣ್ಣ ಆಗಿದ್ದೀನಿ, ವೆಯ್ಟ್ ಲಾಸ್ ಎಲ್ಲ ಆಗಿದೆ, ಆ ಪಾರ್ಟ್ ನಾನು ಮಾಡಿದೀನಿ. ಬಟ್ ಐ ವಾಂಟೆಡ್ ಟು ಬಿ ಇನ್ ಎ ಹೆಲ್ತಿ ಮ್ಯಾನರ್ ಅಂಡ್ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಲೇಬೇಕು ಅನ್ನೋದಕ್ಕೆ ಒಂದು ಫಿಟ್ನೆಸ್ ಕೂಡ ನಾನು ಫೋಟೋ ರಿಲೇಟೆಡ್ ತಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. as I mentioned, it may be silly also, it may be ನೋಡಿ ಜನಕ್ಕೆ ಸಿಲ್ಲಿ ಎಂತದೇ ಇರ್ಲಿ, ಬಟ್ ನಿಮಗೆ ಅದು ಬೇಕು ಈ ವರ್ಷ. ಸೊ ಐ ವಿಲ್ ಟೆಲ್ ಯು, ಒನ್ ಆಫ್ ಮೈ ಮೋಸ್ಟ್ ಟೈಮ್ ನಾನು ಅನ್ಕೊಂತಿದ್ದೆ, ನಾನು ಬುಕ್ ಓದೋದ್ ಕಲಿಬೇಕು ನಾನು, ಸೊ ದಟ್ ನನ್ನ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ, ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ, ಮೈಂಡ್ ಸೆಟ್ ಇಂಪ್ರೂವ್ ಆಗುತ್ತೆ. ಬುಕ್ ಓದೋದು ಕೂಡ ಒಂದು ಪಿಕ್ಚರ್ ತಗೊಂಡಿದ್ದೀನಿ. ಸೊ ಈ ತರ ನಿಮಗೆ ಏನ್ ಬೇಕು, ಅದು ಎಷ್ಟನಾಗಿರ್ಲಿ, 20, 30, 40, ಇವನ್ ಇಟ್ ಇಸ್ 5 ಆಲ್ಸೋ, ನೋ ಪ್ರಾಬ್ಲಮ್. ಇಲ್ಲ ನಾನು ವೆರಿ ಪ್ರಿಸ್ಕ್ರೈಬ್ಡ್ ಆಗಿ ನನಗೆ ಇದು 5 ಬೇಕು, ನನ್ಗೆ 5 ಮೇಲೆ ನಾನು ಫೋಕಸ್ ಮಾಡ್ಬೇಕು, 5 ಬೇಕು ಅಂದ್ರೆ ಖಂಡಿತ 5 ಕೂಡ ನೀವು ತಗೊಬಹುದು. ಸೊ ಜನರಲಿ ಹೌ ಮಚ್ ಯು ವಾಂಟ್ ಅಷ್ಟು ಲಿಸ್ಟ್ ಡೌನ್ ಮಾಡ್ಕೊಂಡು ಅದ್ರಲ್ಲಿ ನಿಮಗೆ ಯಾವ್ದು ವೆರಿ ಇಂಪಾರ್ಟೆಂಟ್ ಈ ವರ್ಷದೊಳಗೆ ನೀವು ಮಾಡಕ್ ಆಗುತ್ತೆ ಎಫರ್ಟ್ ಹಾಕಿದ್ರೆ ಅನ್ನೋದು, ಅದ್ರದ್ದು ಫೋಟೋಸ್ನ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ್ದನ್ನ ನೀವು ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಕೊಟ್ರೆ ಅವ್ರು ಆರಾಮ್ಸೆ ಪ್ರಿಂಟ್ ಔಟ್ ಮಾಡ್ಕೊಡ್ತಾರೆ ಅಂಡ್ ಯು ಕ್ಯಾನ್ ಹ್ಯಾವ್ ದಟ್ ಹಾರ್ಡ್ ಕಾಪಿ. ಸೊ ಇದು ಫಸ್ಟ್ ಥಿಂಗ್. ಓಕೆನಾ. ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಗೂಗಲ್ ಅಲ್ಲಿ ಅದ್ರ ರಿಲೇಟೆಡ್ ಆಗಿ ಪಿಕ್ಚರ್ಸ್ ನ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ಸ್ಟುಡಿಯೋಗೆ ಹೋಗಿ ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡ್ ಬನ್ನಿ. ನೆಕ್ಸ್ಟ್ ಥಿಂಗ್ ನಿಮಗೆ ಬೇಕಾಗಿರೋದು ಒಂದು ಕಾರ್ಡ್ಬೋರ್ಡ್ ಶೀಟ್. ಸೊ ಈ ವರ್ಷ ನ್ಯೂ ಇಯರ್, ಐ ಬಿಲೀವ್ ದಿಸ್, ಅದು ನಿಮಗ್ ಬಿಟ್ಟಿದ್ದು, ನೀವ್ ಆತರ ನಂಬಿಕೆ ಇಟ್ಕೊಂಡು ಫಾಲೋ ಮಾಡ್ತಿರೋ ಇಲ್ವಾ ಅನ್ನೋದು. ಪ್ರತಿ ವರ್ಷ ನಾನು ನನಗಿಷ್ಟ ಆಗಿರೋ ಕಲರ್ಸ್ ನ ಚೂಸ್ ಮಾಡ್ಕೊಂಡು ನಾನು ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಬಟ್ ಈ ವರ್ಷ 2025 ನ್ಯೂಮರಾಲಜಿಕಲಿ 9 ಬರುತ್ತೆ ಅಂಡ್ 9 ನಮ್ಮ ಹಿಂದೂ ಇದ್ರಲ್ಲಿ ಹನುಮಾನ್ ದೇವರಿಗೆ ರಿಲೇಟ್ ಆಗುತ್ತೆ ಈ ವರ್ಷ ಪೂರ್ತಿ ಅಂದ್ಬಿಟ್ಟು. ಸೊ ಐ ಬಿಲೀವ್ ಅಂಡ್ ಐ ವಾಂಟೆಡ್ ಟು ಫಾಲೋ ದಟ್. ಇದೊಂಥರ ಎನರ್ಜಿ, ಐ ಫೀಲ್ ದಟ್.
ಸೊ ಅದಕ್ಕೆ ಹನುಮಾನ್ ದೇವರಿಗೆ ಆರೆಂಜ್ ಇಷ್ಟ. ಸೊ ಐ ಥಾಟ್ ವೈ ನಾಟ್ ದಿಸ್ ಟೈಮ್. ಪ್ರತಿ ಸಲ ನಾನು ಎಲ್ಲೋ ಟ್ರೈ ಮಾಡ್ತಿದ್ದೆ, ಅಂಡ್ ಒಂದ್ಸಲಿ ನಾನು ಬ್ಲಾಕ್ ಕಲರ್ ಕೂಡ ಟ್ರೈ ಮಾಡಿದ್ದೆ. ಯೂಶಲಿ ನಾನು ಬ್ಲಾಕ್ ಹೋಗಲ್ಲ, ಬಟ್ ಐ ಥಾಟ್ ನಂಗೆ ಒಂದ್ ಕಡೆಯಿಂದ ಗೊತ್ತಾಯ್ತು, ಸೊ ಲೈಕ್ ವೈ ನಾಟ್ ಅದನ್ನು ಟ್ರೈ ಮಾಡಿದ್ದೆ. ಸೊ ಈ ಸಲಿ ನನ್ನ ಒಳಗೆ ಮನ್ಸ್ ಹೇಳ್ತಾ ಇದೆ ಆರೆಂಜ್ ಟ್ರೈ ಮಾಡು, ಆರೆಂಜ್ ಅಲ್ಲಿ ಹಾಕು. ಸೊ ನನ್ನ ಬಿಲೀವ್ ಅಲ್ಲಿ ಹೇಳ್ತಾ ಇದ್ದೀನಿ, ಹಂಗಂದ್ಬಿಟ್ರಲ್ಲ ಹಾಕಿದ ತಕ್ಷಣ ಅನ್ನಲ್ಲ, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅಗೇನ್ ವರ್ಕ್ ಫಾರ್ ಇಟ್ ಅಂದ್ರೆ ಈ ತರ ನಾನು ಕೂದಲು ಲಾಂಗ್ ಹೇರ್ಸ್ ಲೈಕ್ ವಾಲ್ಯೂಮ್ ಹೇರ್ಸ್ ಅಲ್ಲಿ ನನಗೆ ಲಾಂಗ್ ಹೇರ್ಸ್ ಬಂದ್ಬಿಡುತ್ತೆ, ಬಟ್ ವಾಲ್ಯೂಮ್ ಇರಲ್ಲ. ಬಿಕಾಸ್ ನಾನು ಅಷ್ಟು ನನ್ನ ಹೇರ್ ಕೇರ್ ಮಾಡಲ್ಲ, ತುಂಬಾ ಕಡಿಮೆ ಮಾಡ್ಬಿಟ್ಟಿದೀನಿ. ಸೊ ಈ ವರ್ಷ ತುಂಬಾ ಹೇರ್ ರಿಲೇಟೆಡ್ ಫುಡ್ ತಗೊಳ್ಳೋದಾಗಿರ್ಲಿ, ಅದಕ್ಕೆ ಆಕ್ಷನ್ ಕೂಡ ನಾನು ಹಂಗೆ ಮಾಡ್ಬೇಕು. ಹೇರ್ ರಿಲೇಟೆಡ್ ಸ್ವಲ್ಪ ವಾರನೂ ಕೂಡ ಚೆನ್ನಾಗಿ ಹೇರ್ ರಿಲೇಟೆಡ್ ಹೋಮ್ ರೆಮಿಡೀಸ್ ಆಗಿರ್ಲಿ, ಅಥವಾ ಒಳ್ಳೆ ಗುಡ್ ಬ್ರಾಂಡೆಡ್, ಆಲ್ರೆಡಿ ನಾನು ಬ್ರಾಂಡೆಡ್ ಯೂಸ್ ಮಾಡ್ತಿದ್ದೆ, ಬಟ್ ಅದ್ರದ್ದು ಇನ್ನ ಡೀಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ಬೇಕು. ನನ್ನ ಹೇರ್ಸ್ ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಈ ತರ ವಾಲ್ಯೂಮ್ ತಗೊಂಡ್ಬರ್ಬೇಕು. ಸೊ ಬುಕ್ ರೀಡಿಂಗ್ ಬಗ್ಗೆ ಹೇಳ್ತೀನಿ, ಇದಕ್ಕೆ ಆಕ್ಷನ್ ಏನು. ಸೊ ವೈ ಆಮ್ ಸೇಯಿಂಗ್ ಅಂದ್ರೆ ಸುಮ್ನೆ ಪೋಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಆಕ್ಷನ್ ಕೂಡ ಇರಬೇಕು. ಬುಕ್ ರೀಡಿಂಗ್ ಅಂದ್ರೆ ಎವ್ರಿ ಡೇ ಮೈಂಡ್ ಅಲ್ಲಿ ನಾನು ಫಿಕ್ಸ್ ಆಗಿದ್ದೀನಿ, ನೈಟ್ ಮಲ್ಕೊಳ್ಳೋದ್ರಿಂದ ಮುಂಚೆ ಅಟ್ಲೀಸ್ಟ್ ಒಂದು ಪೇಜ್ ಅನ್ನ ಓದ್ಲೇಬೇಕು, ಏನೇ ಆಗ್ಲಿ ಓದ್ಲೇಬೇಕು. ಇಫ್ ಐ ಆಮ್ ಟ್ರಾವೆಲಿಂಗ್ ಇನ್ ಮೆಟ್ರೋ, ನನ್ಗೆ ಕೂತ್ಕೊಳ್ಳೋಕ್ ಜಾಗ ಸಿಕ್ಕಿದೆ ಅಂದ್ರೆ ಐ ಹ್ಯಾವ್ ಟು ಓನ್ಲಿ ರೀಡ್. ಸ್ಕ್ರೀನಿಂಗ್ ಟೈಮ್ ಆಫ್ ಮಾಡ್ಕೊಂಡು ಅಲ್ಲಿ ಓದ್ಲೇಬೇಕು. ಸೊ ದಿಸ್ ಇಸ್ ಹೌ ಐ ಆಮ್ ಟೇಕಿಂಗ್ ಮೈ ಆಕ್ಷನ್ಸ್. ಓಕೆನಾ. ಸೊ ಅದಕ್ಕೆ ಹೇಳಿದ್ದು ಕಾರ್ಡ್ಬೋರ್ಡ್ ಶೀಟ್ ಕಲರು ಅಥವಾ ಫೋಟೋ ಹಾಕಿದ್ರಲ್ಲ, ಅದ್ರ ತಕ್ಕಾಗೆ ಆಕ್ಷನ್ಸ್ ಕೂಡ ನೀವು ನಿಮ್ ತಲೆಯಲ್ಲಿ ಇರ್ಬೇಕು. ಸೊ ನೀವು ಪ್ರಿಂಟ್ ಔಟ್ ತೆಗಿತಿದ್ದೀರಾ, ನೀವು ಆ ಫೋಟೋಸ್ ನ ಚೂಸ್ ಮಾಡ್ಕೊಂತಿದ್ದೀರಾ, ಇಲ್ಲ ಆ ಟಾಪಿಕ್ ನ ನೀವು ಚೂಸ್ ಮಾಡ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ಶೋ ಯುವರ್ ಆಕ್ಷನ್ ಆಲ್ಸೋ. ಸೊ ದರ್ಶನ ಆಕ್ಷನ್ ಅಲ್ಲಿ ಮಾಡಂಗಿದ್ರೆ ಯಾಕೆ ನನ್ ವಿಷನ್ ಬೋರ್ಡ್ ಮಾಡ್ಬೇಕು ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ವಿಷನ್ ಬೋರ್ಡ್ ಒಂದು ಮೋಟಿವೇಶನ್ ಕೊಡುತ್ತೆ. ಲೈಕ್ ವಿಷನ್ ಬೋರ್ಡ್ ನೀವೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ನಾನು ಎಲ್ಲಿ ಪೋಸ್ಟ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸ್ತೇನೆ. ಸೊ ನಾನು ರೆಗ್ಯುಲರ್ ಆಗಿ ತುಂಬಾ ಟೈಮ್ ನ ಸ್ಪೆಂಡ್ ಮಾಡೋದು ರೂಮ್ ಅಲ್ಲಿ, ಅಂಡ್ ರೂಮ್ ಅಲ್ಲಿ ಪರ್ಟಿಕ್ಯುಲರ್ ಈ ಜಾಗ ಜಾಸ್ತಿ ನಾನು ಯೂಸ್ ಮಾಡ್ತೀನಿ, ಅಥವಾ ಒನ್ ಸೈಡ್ ಆಫ್ ಅ ಕಾರ್ನರ್. ಬಟ್ ನಾನು ಹೆಂಗೆ ತಿರುಗಿದ್ರು ಕೂಡ ನನ್ ವಿಷನ್ ಬೋರ್ಡ್ ಕಣ್ಣಿಗೆ ಬೀಳ್ಬೇಕು. ಸೊ ದಟ್ ಇಸ್ ವಾಟ್ ಮೈ ಸ್ಪಾಟ್. ಸೊ ಅಲ್ಲಿ ಹಾಕ್ದಾಗ ಕಣ್ಣು ಬಿದ್ದಿದ ತಕ್ಷಣ ಆಬ್ವಿಯಸ್ಲಿ ಸುಮ್ನೆ ಇರ್ತೀವ, ನೋಡ್ತಾ ಇರ್ತೀವಿ, ಇದು ಬೇಕಿತ್ತಲ್ಲ, ಅದ್ ಬೇಕಿತ್ತಲ್ಲ, ನನ್ಗೆ ಈ ಶೂ ಬೇಕಾಗಿತ್ತು, ಅಥವಾ ಶೂ ಹಾಕಿದೆ ಆ ಶೂ ಬೇಕಾಗಿತ್ತಲ್ಲ, ಈ ಶೂ ಇನ್ನ ಅದಕ್ಕೆ ಬೇಕು ಅನ್ನೋ ಡಿಸೈರ್ ಕೂಡ ಜಾಸ್ತಿ ಆಗುತ್ತೆ, ಅಂಡ್ ಅದಕ್ಕೆ ಆಕ್ಷನ್ ತಗೊಂತೀರಾ. ಸೊ ವಿಷನ್ ಬೋರ್ಡ್ ಇದೇ ತರ ಹೆಲ್ಪ್ ಮಾಡುತ್ತೆ. ನೀವ್ ಅನ್ಕೊಂಡಿರೋದನ್ನ ಇನ್ನ ಆಕ್ಟಿವೇಟ್ ಮಾಡಿ ಅದನ್ನ ಪಡ್ಕೊಬೇಕು ಅನ್ನೋ ಒಂದು ಫೋಕಸ್ ಕೂಡ ಕೊಡುತ್ತೆ. ವಿಷನ್ ಅಂದ್ರೆ ಏನು, ಒಂದು ಗುರಿ. ಸೊ ಆ ವಿಷನ್ ನ ಇನ್ನ ಆಕ್ಟಿವೇಟ್ ಮಾಡೋದಕ್ಕೆ ನಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಟಾಕಿಂಗ್ ಅಬೌಟ್ ದಿ ಮೇನ್ ಪಾರ್ಟ್, ಸೊ ಕಾರ್ಡ್ಬೋರ್ಡ್ ಶೀಟ್ ತಗೊಳ್ಳಿ, ನೀಟಾಗಿ ಪ್ಲೇನ್ ಕಾರ್ಡ್ಬೋರ್ಡ್ ಶೀಟ್ ಅಂಡ್ ಫೆವಿಕಾಲ್ ತಗೊಳ್ಳಿ. ಸೊ ಹಿಂಗೆ ಅರೇಂಜ್ ಮಾಡ್ಬೇಕು, ಹಂಗೆ ಅರೇಂಜ್ ಮಾಡ್ಬೇಕು ಎಂತದು ಇಲ್ಲ. ಓಕೆನಾ. ಸೊ ಫಸ್ಟ್ ನಾನು ದುಡ್ಡು ಬೇಕು ಅಲ್ಲ, ಓಕೆ ನನ್ಗೆ ಎಕ್ಸಾಂಪಲ್ ನಂಗೆ ಈ ವರ್ಷ ದುಡ್ಡು ಬೇಕು ಅಂದ್ ಬರೀ ದುಡ್ಡನ್ನೇ ಫಸ್ಟ್ ಹಾಕಿದ್ರೆ ಅದ್ ಸಿಕ್ಬಿಡುತ್ತೆ ಫಸ್ಟ್, ಇಲ್ಲ ಬರೀ ನನ್ ಟ್ರಾವೆಲಿಂಗ್ ಹಾಕ್ಬಿಟ್ರೆ ಅದ್ ಸಿಕ್ಬಿಡುತ್ತೆ, ಇಲ್ಲ ನನ್ಗೆ ಏನೋ ಆತರ ಅಲ್ಲ. ಹೆಂಗ್ ಬೇಕು ನಿಮ್ ಮನ್ಸಿಗೆ ಹೆಂಗ್ ಅನ್ಸುತ್ತೆ ಅಲ್ಲೂ ಅಷ್ಟೇ ಆರಾಮ್ಸಾಗಿ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ದರ, ಸ್ಕ್ರೀನಿಂಗ್ ಇಲ್ದರ ನೀವು ಆರಾಮ್ಸೆ ಕುತ್ಕೊಂಡು ನಿಮ್ಮ ವಿಷನ್ ಬೋರ್ಡ್ ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಪಿಕ್ಚರ್ ಏನೇನ್ ಬೇಕು ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಪೇಸ್ಟ್ ಮಾಡ್ಕೊಂಡು ನೀವು ಯಾವ ಜಾಗ, ನೀವ್ ಯಾವ ಮೇನ್ ನಿಮ್ಮ ಮನೇಲಿ ಅಥವಾ ನಿಮ್ಮ PG ವೆರ್ ಎವರ್ ಯು ಆರ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ, ಇವನ್ ಇಟ್ ಇಸ್ ಹಾಫ್ ಅನ್ ಅವರ್ ಆಲ್ಸೋ, ಅದು ನಿಮ್ ಟೈಮ್ ಜಾಸ್ತಿ ಅಂದ್ರೆ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಡೈರೆಕ್ಟ್ ಆಗಿ ನಿಮ್ಗೆ ಕಾಣಿಸೋ ತರ ಆ ವಿಷನ್ ಬೋರ್ಡ್ ನ ಹಾಕೊಳ್ಳಿ. ಅಂಡ್ ಐ ಟೆಲ್ ಯು, ಈ ವಿಷನ್ ಬೋರ್ಡ್ ಹಾಕುವಾಗ ಮನ್ಸಲ್ಲಿ ಬರುತ್ತೆ, ಇದು ನನ್ ಪರ್ಸನಲ್ ಫೀಲಿಂಗ್ ಕೂಡ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಮಾಡುವಾಗ ಮನೇಲಿ ಏನಂತಾರೋ, ನಮ್ಮನ್ನ ನೋಡಿ ಅವರು ನಗ್ತಾರ, ಇಲ್ಲ ಏನಿದ್ ಹಿಂಗೆಲ್ಲ ಹಾಕಿದಾಳೆ. ಸ್ಟಾರ್ಟಿಂಗ್ ನನ್ ಬೂಟ್ಸ್ ಬೇಕಿತ್ತು, ಅಥವಾ ನನಗೆ ಒಂದು ಟೈಪ್ ಆಫ್ ಡ್ರೆಸ್ ಬೇಕಿದ್ರು, ನಾನು ಅದೆಲ್ಲ ಹಾಕಿದ್ದೀನಿ. ಅದ್ ಮನ್ಸಲ್ಲಿ ಇರುತ್ತೆ, ಇಷ್ಟು ವರ್ಷ ನಾವ್ ಇದೆಲ್ಲ ಮಾಡಿಲ್ಲ, ಇವಾಗ ಮಾಡಿದ್ರೆ ಏನನ ಅಂತಾರ. ಇದ್ ನನ್ಗೂ ಕೂಡ ಇತ್ತು. ನಾನು ಕೂಡ ಹಾಕ್ದಾಗ ಮನೇಲಿ ಕೂಡ ಕೇಳ್ತಾರೆ ಏನಿದೆಲ್ಲ ಹಾಕಿದ್ಯಾ. ಐ ಜಸ್ಟ್ ಟೆಲ್ ನಂಗೆ ಇದೆಲ್ಲ ಬೇಕು, ಐ ವಾಂಟೆಡ್ ಟು ವರ್ಕ್ ಆನ್ ದಿಸ್ ಅಂಡ್ ಐ ವಾಂಟೆಡ್ ಟು ಬಿ ಫೋಕಸ್ಡ್. ಸೊ ನಾನ್ ಕ್ಲಾರಿಟಿ ಆಗಿ ಹೇಳ್ದೆ. ಸ್ವಲ್ಪ ನಗೋರು ಕೂಡ ಇರ್ತಾರೆ, ಒಂದ್ ಸ್ವಲ್ಪ ಏನ್ ಫನ್ನಿ ಆಗು ಕೂಡ ಅನ್ಸುತ್ತೆ, ಬಿಕಾಸ್ ಸಡನ್ ಆಗಿ ಹೊಸ್ದಾಗ್ ಮಾಡಿದ್ರೆ ಅದು ಇರುತ್ತೆ ಅಲ್ವಾ. ಸೊ ತಲೆ ಕೆಡ್ಸ್ಕೊಂಬೇಡಿ, ಮಾಡಿ. ಬರೀ ನಿಮ್ದಂದಲ್ಲ, ಇವನ್ ರಿಲೇಟೆಡ್ ಟು ಯೋರ್ ಫ್ಯಾಮಿಲಿ ಆಲ್ಸೋ ನೀವ್ ಏನಾರ ಪ್ಲಾನ್ ಮಾಡ್ತಿದ್ರೆ ಅದನ್ನು ಕೂಡ ಪೋಸ್ಟ್ ಪಿಕ್ಚರ್ ತಗೊಂಡು ನೀವು ವಿಷನ್ ಬೋರ್ಡ್ ಅಲ್ಲಿ ಹಾಕ್ಬೋದು. ಸೊ ಅದನ್ನ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಡೈಲಿ ಬೆಳಗ್ಗೆದ್ದು ನಾನು ಇದನ್ನ ಫಾಲೋ ಮಾಡ್ತೀನಿ. ಮಾರ್ನಿಂಗ್ ಒಂದ್ಸಲಿ ನೋಡ್ತೀನಿ, ಮಲ್ಕೊಳ್ಳೋಗ್ಲು ಕೂಡ ಅದನ್ನ ಒಂದ್ಸಲಿ ನೋಡ್ತೀನಿ. ನಾನ್
ಅನಲೈಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಇದನ್ನ ಯಾವ್ದು ನಾನು ಅಚೀವ್ ಮಾಡ್ಬೋದು, ಯಾವ್ದ್ರ ಮೇಲೆ ನಾನು ಆಕ್ಷನ್ ತಗೊಬಹುದು, ಅಪ್ಕಮಿಂಗ್ ನೆಕ್ಸ್ಟ್ 6 ಮಂತ್ಸ್ ಗೆ ಯಾವ್ದು ನಾನು ಆಕ್ಷನ್ ತಗೊಬಹುದು, ನೀಟಾಗಿ ಅದನ್ನ ನೋಡಿ ಮಲ್ಕೊಳ್ಳುವಾಗ ಅಗೇನ್ ಐ ಪ್ಲಾನ್ ಫಾರ್ ದಟ್ ಅಂಡ್ ನಾನು ಅದಕ್ಕೆ ಆಕ್ಷನ್ ತಗೊಂಡು ಕೆಲಸ ಮಾಡ್ತೇನೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಯೋರ್ ವಿಷನ್ ಬೋರ್ಡ್. ಖಂಡಿತ ವಿಷನ್ ಬೋರ್ಡ್ ವರ್ಕೌಟ್ ಆಗುತ್ತೆ, ಬಟ್ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ ಏನೇನ್ ಬೇಕು ಅನ್ನೋದೊಂದು ಕ್ಲಾರಿಟಿ ಸಿಕ್ಕುತ್ತೆ, ಅದಕ್ಕೆ ನೀವು ಕೆಲಸ ಮಾಡಿ ಅಂಡ್ ಜಸ್ಟ್ ಲೀವ್ ಟು ಯೋರ್ ಗಾಡ್. ನೀವು ನಂಬೋ ದೇವ್ರಿಗೆ ಬಿಟ್ಬಿಡಿ. ಸೊ ಖುಷಿ ಪಡಿ, ಅಟ್ಲೀಸ್ಟ್ ಅಷ್ಟು ಯೋಚನೆ ಮಾಡಿದ್ರೆ. ಈ ಕಾಲದಲ್ಲಿ ಎಷ್ಟೊಂದ್ ಜನ ಯೋಚನೆ ಮಾಡೋದು ಕೂಡ ಇಲ್ಲ, ಯೋಚನೆ ಮಾಡಿದ್ರು ಕೂಡ ಅದಕ್ಕೆ ಆಕ್ಷನ್ ತಗೊಳಲ್ಲ, ಅಥವಾ ಅದನ್ನ ವಿಜುವಲೈಸ್ಡ್ ಆಗು ಕೂಡ ಇರಲ್ಲ, ಅಥವಾ ಫೋಕಸ್ಡ್ ಆಗು ಕೂಡ ಇರಲ್ಲ. ಸೊ ಈ ಸಲ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಬಿ ವೆರಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ನಾನು ಏನೋ ಒಂದು ಡಿಫ್ರೆಂಟ್ ಸ್ಟೆಪ್ ತಗೊಂಡು ನಿಮ್ಮ ಗೋಲ್ಗೆ, ನಿಮ್ಮ ಡ್ರೀಮ್ಸ್ ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ಟೆಪ್ ಮುಂದೆ ಹಾಕಿದೀರಾ ಅನ್ನೋದು. ಸೊ ಖಂಡಿತ ಮಾಡಿ. ಸೊ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನೀವು ಇದನ್ನ ಫಾಲೋ ಮಾಡಿದ್ದೀರಾ ಇಲ್ವಾ, ಅಥವಾ ಏನಾರ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ಕಮೆಂಟ್, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜಸ್ಟ್ ಬಿಲೀವ್, ನಂಬಿ, ಖಂಡಿತ ಆಗೇ ಆಗುತ್ತೆ. ಸೊ ಅದನ್ನ ನಂಬಿ ಅದಕ್ಕೆ ಆಕ್ಷನ್ ತಗೊಳ್ಳಿ. ಸೊ ವಿಷನ್ ಬೋರ್ಡ್ ನಿಮಗೆ ರಿಯಲಿಸ್ಟಿಕ್ ಆಗಿ ಆಗುತ್ತೆ. ಸೊ ಇವತ್ತು ನಾನು ಡೇಟ್ 9th ಇವತ್ತು. ಸೊ ನನ್ನ ಫಸ್ಟ್ ವ್ಲಾಗ್ ಇವತ್ತೇ ಮಾಡ್ಬೇಕು ಅನ್ನೋದು ಕೂಡ ಅನ್ಕೊಂಡಿದ್ದೆ ನಾನು. ಸೊ ಇವತ್ತು ನನ್ನ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀಟಾಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಾದ್ಮೇಲೆ ಅದರದ್ದು ಕ್ಲಿಪ್ ಕೂಡ ಹಾಕ್ತೀನಿ. ಅದ್ರ ಕೆಳಗೆ ನಾನು ಥ್ಯಾಂಕ್ ಯು ಅಂದ್ಬಿಟ್ಟು 3 ಸಲ ಬರೆದು ನನಗಿಷ್ಟವಾಗಿರೋ ದೇವ್ರ ಹೆಸರು ಬರೀತೀನಿ, ಅಂಡ್ ಪ್ಲಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೂಡ ನಾನು ಬರೀತೇನೆ. ಸೊ ಇದನ್ನು ಕೂಡ ನಾನು ಬಿಲೀವ್ ಮಾಡ್ತೀನಿ. ಸೊ ಬಿ ಗ್ರೇಟ್ಫುಲ್ ಆಲ್ಸೋ. ಅದಕ್ಕೆ ನಾನು ಹೇಳಿದ್ದು, ಖುಷಿ ಪಡಿ, ಬಿ ಪ್ರೌಡ್ ಅಬೌಟ್ ಯು. ಏನೋ ಒಂದು ಸ್ಟೆಪ್ ತಗೊಂಡಿದ್ದೀರಾ. ಸೊ ನಂಬಿ, ಒಂದು ನಂಬಿಕೆ ಇಟ್ಕೊಂಡು ಇದನ್ನ ಮಾಡಿ. ಅದು ಚಿಕ್ಕದೋ ದೊಡ್ಡದೋ, ನಿಮ್ಮ ಪ್ರತಿ ಒಂದು ವಿಷನ್ ನ ನೀಟಾಗಿ ಅನಲೈಸ್ ಮಾಡ್ಕೊಂಡು ಮಾಡಿ. ವರ್ಷ ಆದ್ಮೇಲೆ ನೋಡಿ ನೀವೇ ಶಾಕ್ ಆಗ್ತೀರಾ, ಓ ಇದು ಮಾಡಿದೆ. ನಾನು ಈಗ್ಲೂ ಕೂಡ ನಾನು ಹಳೇದ್ ನೋಡ್ತಿದ್ದಾಗ, ಓ ವಾವ್, ನಾನು ಇಲ್ಲಿ ಇದನ್ನ ಫುಲ್ಫಿಲ್ ಮಾಡ್ಕೊಂಡೆ, ಓಕೆ ವಾಚ್ ತಗೊಂಡೆ, ಓಕೆ ಟ್ರಾವೆಲ್ ಮಾಡಿದೆ. ಇದೆಲ್ಲ ನನಗೆ ಖುಷಿ ಕೊಡುತ್ತೆ ಅಂಡ್ ಐ ಫೀಲ್ ಅಗೇನ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಸೊ ನೀವು ಕೂಡ ಮಾಡಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂಡ್ ಇನ್ಫಾರ್ಮೇಟಿವ್ ಕೂಡ ಇತ್ತು ಅನ್ಕೊಂತೀನಿ. ಮರಿದಿಲ್ದರ ಕಮೆಂಟ್ ಮಾಡಿ ಅಂಡ್ ಗಿವ್ ಎ ಲೈಕ್, ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.